ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಕೀರ್ತಿ. ಇವತ್ತು ನಾನು ಮತ್ತೊಂದು ರೆಸಿಪಿ ಜೊತೆ ಬಂದಿದ್ದೇನೆ. ಈ ಥರ ಸಾಫ್ಟ್ ಆಗಿರುವಂಥ ಇಡ್ಲಿ ಮಾಡ್ಕೊರಿ, ಭಾಳ ಚಲೋ ಬರ್ತಾವು. ಬನ್ನಿ ನೋಡೋಣ. ನಾನು 3 ಗ್ಲಾಸ ರೇಷನ್ ಅಕ್ಕಿ ತಗೊಂಡಿದ್ದೆ, ಮತ್ತು ನಾನು ಅರ್ಧ ಗ್ಲಾಸ್ ಮೇಲೆ ಅವಲಕ್ಕಿ ಅನ್ನ ತಗೊಂಡಿದ್ದೆ, ಮತ್ತು ಅರ್ಧ ಗ್ಲಾಸ ಸಾಬುದೆ ಎಣ್ಣೆಯನ್ನು ತಗೊಂಡಿದ್ದೆ, ಅರ್ಧ ಗ್ಲಾಸ್ ಮೇಲೆ ಉದ್ದಿನ ಬೇಳೆಯನ್ನು ತೊಗೊಂಡಿದ್ದೆ. ಇದನ್ನು ಚೆನ್ನಾಗಿ ನಮ್ಮ ಮನೆಯಲ್ಲಿರುವಂಥ ಉದ್ದಿನ ಬೇಳೆ ಯೂಸ್ ಮಾಡ್ತಾ ಇದ್ದೀನಿ. ನೀವು ಅಂಗಡಿಯಲ್ಲಿಂದ ತಂದಾದರೂ ಮಾಡ್ಕೋಬಹುದು. ಇದು ನಾನು 3-4 ಬಾರಿ ವಾಶ್ ಮಾಡ್ಕೊಂಡು ನೆನೆಸಿಟ್ಟಿದ್ದೆ 5 ಅವರು. ಇದನ್ನು ನಾನು ತರಿಯಾಗಿ ರುಬ್ಕೊಂಡಿದ್ದೆ. ಈಗ ನಾನು ಬೆಳಗ್ಗೆ ನಾಷ್ಟಕ್ಕೆ ಮಾಡ್ತೇನೆ ಅಂಥೇಳಿ ಈ ಕ್ವಾಂಟಿಟಿ ಒಳಗೆ ನಾನು ಎಷ್ಟು ಚಲೋ ನನಗೆ ಹಿಟ್ಟು ಉಬ್ಬಿ ಬಂದಿತ್ತು. ನಾನು ಅರ್ಧ ಮಾತ್ರ ಮಾಡ್ಕೊತಾ ಇದ್ದೀನಿ, ಅರ್ಧ ತೆಗೆದಿಟ್ಟಿದ್ದೆ. ಈಗ ಅದ್ರಾಗ ಸ್ವಲ್ಪ ಉಪ್ಪು, 1 ಚಮಚೆ ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡೆ. ಈಗ ಇಡ್ಲಿ ಪಾತ್ರೆಗೆ ಎಣ್ಣೆ ಹಚ್ಕೊಂಡು ಇಡ್ಲಿ ಬ್ಯಾಟರನ್ನು ಅದ್ರಾಗ ಹಾಕ್ತಾಯಿದ್ದೀನಿ. ಈಗ 1-2-3 ನಿಮಿಷ ಇದನ್ನು ಸ್ಟೀಮ್ ಮಾಡ್ಕೊಳ್ಳಿ. ಲೋ ಫ್ಲೇಮ್ ಆದರೂ ಇಡ್ಬೋದು, ನೀವು ಸ್ಪೀಡ್ ಆದರೂ ಇಡ್ಬೋದು. ಈ ಥರ ನೋಡಿರಿ, ನಾನು 5 ನಿಮಿಷ ಆದ ಬಳಿಕ ಇದನ್ನು ತಕ್ಕೊಂದಿನಿ. ಎಷ್ಟು ಸೂಪರಾಗಿ ಬಂದಾವು ಇಡ್ಲಿಯಾಗ. ಮನೆಯೊಳಗೆ ಮಾಡಿರುವ ಇಡ್ಲಿ ಇವು. ನಾನು ಮನೆಯಲ್ಲಿ ಉದ್ದಿನ ಬೇಳೆ ಮಾಡ್ಕೊಂಡಿನಿ. ಸ್ವಲ್ಪ ಕಲರ್ ಸ್ವಲ್ಪ ಚೇಂಜ್ ಆಗಿ ಬಂದವು ಅಷ್ಟೇ. ಇಡ್ಲಿ ಮಾತ್ರ ಸೂಪರಾಗಿ ಬಂದವ್ರಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಥ್ಯಾಂಕ್ ಯು. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಎಲ್ಲರಿಗೂ ಥ್ಯಾಂಕ್ ಯು.